ಆ ಎಲೆನ ತಗೊಂಡು ಏನು ಮಾಡ್ಬಿಟ್ರು ಗೊತ್ತಾ, ಅಲ್ಲಿ ಯಾರ ಹತ್ರ ಪೆನ್ ಇಸ್ಕೊಂಡು ಆ ಅಮ್ಮ ಏನು ಮಾಡ್ರು, ಆ ಅಮ್ಮನ ಅಪ್ಪ 108 ದಿವಸ ಅಂತೇಳಿ ಬರ್ಕೊಟ್ರು. ಜಕ್ಕೂರ್ ಹತ್ರ ಏರ್ಪೋರ್ಟ್ ಹತ್ರ ಓದು ಇಲ್ಲ, ಯಾರಿಗೂ ಬಿಡ್ಲಿಲ್ವಲ್ಲ ಅಲ್ಲಿ. ನಮ್ಮ ಲಕ್ಷ್ಮಕ್ಕನ ಜೊತೆ ನಾವು ಓಡ್ತಾ ಇದ್ವಿ, ನಾವು ಅಕ್ಕ ಓಡ್ತಾ ಇದ್ವಿ, ಬಿಡ್ಲಿಲ್ಲ ಪೊಲೀಸ್ನವ್ರು. ಅಣ್ಣವ್ರ ಮಗಳು ಏಳು ಬಿಡ್ಲಿಲ್ಲ, ಸೀದಾ ಕಾರ್ ಹೊರಟ್ಬಿಟ್ಟು ಸೀದಾ ವಿಧಾನಸೌಧಕ್ಕೆ. ಆಮೇಲೆ ಒಂದ್ ದಿವಸ ಕರೆದ್ರು, ಏನ್ರಪ್ಪ ನೀವು 4-5 ಜನ ಇದ್ದಿರಲ್ಲ, ಯಾವ ದೇವಸ್ಥಾನಕ್ಕೆ ಬಿಟ್ಟಿದ್ರ ಅಂದ್ರ ಅಪ್ಪಾಜಿ. ಶಿವಣ್ಣನ್ ಕರ್ಸಿದ್ರು. ಶಿವ ಬಾಯಿಲಿ ಅಂತ ಕರೆದ್ರು. ನಮ್ಮ ರಾಜುಗೆ 5,000 ಕೊಡಿ, ಅವ್ರಿಗೆ 5,000, ಇವ್ರಿಗೆ 5,000, ಇವ್ರಿಗೆ 5,000 ಅಂತ ಎಲ್ಲರಿಗೂ 4 ಜನಕ್ಕೆ 5,000 ಕೊಟ್ರು. ತಿರುಪತಿ ವೆಂಕಟರಮಣ ಸ್ವಾಮಿಗೆ ನಾನು ಬಂದಿದ್ದೀನಿ ಅಂತ ಹೇಳ್ಬಿಡಿ ಅಂತಂದ್ರು. ಏನಪ್ಪ ಹಿಂಗೆ ಹೇಳ್ತಾವ್ರಲ್ಲ ಅಂತ ತಿಳ್ಕೊಂಡು ನಾನು ಹೋಗಿ, ಅಮ್ಮ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ರು. ಅಪ್ಪು ಸಾರ್ ಬರೋರು, ಬಂದ್ಬಿಟ್ಟು ಕೈಗೆ ಕಾಸು ಹಿಂಗೆ ಇಟ್ಬಿಡೋರು, ಹಿಂಗೆ ಹಿಡ್ಕೊಂಡ್ಬಿಟ್ಟು ಜೋಡು ಸಖತ್ ಕಿಚ್ಕೊಂಡ್ಬಿಡ ಜೋರಾಗೆ. ಅಪ್ಪಾಜಿ ಮನೆಯಲ್ಲಿ ಯಾವತ್ತು ಯಾರ ಬಾಯಿನಲ್ಲೂ ನನಗೆ ಕೆಟ್ಟವರು ಅಂತೂ ಅಂದಿಲ್ಲ. ನನಗೆ ಆಸ್ತಿ ಮಾಡಿದ್ದೀನಿ ಅಂತ ಅವೆರಡೆ, ನನ್ನ 2 ಮಕ್ಳು ಆಸ್ತಿ. ಇವತ್ತು ಅಲ್ಲಿ ಇದ್ದಾರೆ, ಶಿವಣ್ಣ ಚೆನ್ನಾಗಿ ನೋಡ್ಕೊಂತವ್ರೆ. ಅಲ್ಲಿ ಮರ ಇತ್ತು, ಆ ಮರದ ಕೆಳಗೆ ಒಂದು ಎಲೆ ಇತ್ತು, ಪೆನ್ನು ಇರಲಿಲ್ಲ ನನ್ನ ಹತ್ರ. ಆ ಎಲೆನ ತಗೊಂಡು ಏನ್ ಮಾಡ್ಬಿಟ್ರು ಗೊತ್ತಾ, ಅಲ್ಲಿ ಯಾರ ಹತ್ರ ಪೆನ್ ಇಸ್ಕೊಂಡು ಆ ಅಮ್ಮ ಏನ್ ಮಾಡ್ರು, ಆ ಅಮ್ಮನ ಅಪ್ಪ 108 ದಿವಸ ಅಂತೇಳಿ ಬರ್ಕೊಟ್ರು ಆ ಎಲೆ ಒಳಗೆ. ಹೌದಾ? ಸತ್ಯ ಸರ್ ಇದು. ಆ ಎಲೆ ಒಳಗೆ 108 ದಿವಸ ಅಂತೇಳಿ ಬರ್ಕೊಟ್ರು. ನಾನೇನ್ ಮಾಡ್ದೆ, ಎಲೆ ಹಸಿನೆಲೆ, ನಾನೇನ್ ಮಾಡ್ದೆ, ಎಲೆ ಹಂಗೆ ಕೈನ ಇಟ್ಕೊಂಡು ಏನ್ ಮಾಡಿದೆ, ಇವ್ರು ಹೊರಟೋದ್ರು. ಆಮೇಲೆ ನಾನು ಇವರು ಎಲ್ಲಿರೋದು ಎತ್ತಿರೋದು ಅಂತ ಸರಿಯಾಗಿ ಗೊತ್ತಿಲ್ಲ ನಮ್ಗೆ. ನೀವೆಲ್ಲ ನೆಗ್ಲೆಕ್ಟ್ ಮಾಡಿದ್ರಿ, ಎಲ್ಲರಿಗೂ ಇದು ಮಾಡಿದ್ರಿ ಅಂತ ಬಿಟ್ಬಿಟ್ಟೆ. ಅಯ್ಯೋ ಎಲ್ಲ ಅಂತ ಬಿಟ್ಬಿಟ್ಟೆ. ಆಮೇಲೆ ಹೊರಟೋದ್ರು ಅವರು. ಇಲ್ಲ ಅದೇನೋ ಹೇಳಿದ್ರು, ನಾವು ಇರೋದು ಕೆಂಗೇರಿ ಅಂತಂದ್ರು. ಆಮೇಲೆ ಏನ್ ಮಾಡ್ಬಿಟ್ರು, ಅದನ್ನ ತಗೊಂಡು ಎಲೆ ಇಟ್ಕೊಂಡಿದ್ದೀನಿ, ಕೈನಲ್ಲಿ ಹಿಂಗೆ ಇಟ್ಕೊಂಡಿದ್ದೆ, ತಗೊಂಡೋಗ್ಬಿಟ್ಟು ಅಲ್ಲಿ ಮಲಿಕೊಂತೀವಲ್ಲ, ನಮ್ದು ಸ್ಟೋರ್ ರೂಮ್ ಐತಲ್ಲ, ಆ ಸ್ಟೋರ್ ರೂಮ್ ಬಾಕ್ಸ್ ಒಳಗೆ ತೊಗೊಂಡೋಗಿ ಅಲ್ಲಿ ಎಲೆ ಹಾಕ್ಬಿಟ್ಟೆ. ಎಲ್ಲ ಪೇಪರ್ ಅದು ಇದು ಹಾಕ್ತಾರಲ್ಲ, ಅದು ತೊಗೊಂಡೋಗಿ ಬಾಕ್ಸ್ ಒಳಗೆ ಹಂಗೆ ಹಾಕ್ಬಿಟ್ಟೆ. ಅಲ್ಲಿ ಆ ಬಾಕ್ಸ್ ಒಳಗೆ ಇಟ್ಬಿಟ್ಟು ಅದ್ರ ಮೇಲೆ ಬಾಕ್ಸ್ಗಳೆಲ್ಲ ಹಂಗೆ ಇಟ್ಬಿಟ್ರು. ಆಮೇಲೆ ಇವ್ರು ಹೊರಟೋಗ್ಬಿಟ್ರು. ಅಣ್ಣವ್ರು ಬಂದ್ರಲ್ಲ, ಅಣ್ಣವ್ರು ಬರೋಕ್ಕೇನೆ ಗೊತ್ತಾಯ್ತು ನನಗೆ ವಿಷಯ. ಬರೋಕ್ಕೆ ಅಂತ ಗೊತ್ತಾಗ ಅವತ್ತು ನಾನು ಮನೆ ತುಂಬ ಎಲ್ಲ ಕಲರ್ ಪೇಪರ್ಗಳು, ಬಾವುಟಗಳು, ಮಾವಿನ ಸೊಪ್ಪುಗಳು, ಮನೆ ತುಂಬ ಒಂಥರ ಡೆಕೋರೇಷನ್ ಮಾಡಾಕ್ಬಿಟ್ಟೆ. ಮನೆ ಮುಂದೆ ಸದಾಶಿವನವ್ರ ಮನೆ ಮುಂದೆ ಎಲ್ಲ ಡೆಕೋರೇಷನ್ ಮಾಡಿ, ಹೆಚ್ಚು ಕಡಿಮೆ ಹೊತ್ತು ನಾನು ಒಂದು 4-5 ಸಾವಿರ ಖರ್ಚು ಮಾಡಿ ಎಲ್ಲ ಬಾಳೆಕಂದುಗಳು ಅದು ಇದು ಎಲ್ಲ ಮಾಡಿ ಇಟ್ಬಿಟ್ಟೆ. ಆ ಮನೆ ನೋಡಿ, ಆ ಡೆಕೋರೇಷನ್ ನಾನೆಲ್ಲ ಮಾಡಿ ನೋಡಿ ನನಗೇನೋ ಒಂಥರ ಸಂತೋಷ. ಇಷ್ಟಪ್ಪ ಕುಂಬಳಕಾಯಿ ತಂದೆ ಸರ್, ಇಷ್ಟಪ್ಪ, ಅದನ್ನ ಎಲ್ಲ ಇಕ್ಕಿ ಮನೆ ಬರೋ ಟೈಮಲ್ಲಿ ಹೊಡಿಬೇಕು ಅಂತೇಳಿ ನಾನು ಎಲ್ಲ ಮಾಡಿ ರೆಡಿ ಮಾಡಿದೆ. ಆಮೇಲೆ ಎಲ್ಲ ಸೀದಾ ಜಕ್ಕೂರು ಹೋದ್ವಲ್ಲ, ಆ ಜಕ್ಕೂರ್ ಕೆರೆಗೆ ಜಕ್ಕೂರ್ ಹತ್ರ ಏರ್ಪೋರ್ಟ್ ಹತ್ರ ಹೋದು ಇಲ್ಲ, ಯಾರಿಗೂ ಬಿಡ್ಲಿಲ್ವಲ್ಲ ಅಲ್ಲಿ. ನಮ್ಮ ಲಕ್ಷ್ಮಕ್ಕನ ಜೊತೆ ನಾವು ಅಕ್ಕವ್ರಿಗೆ, ನಮ್ಮ ಲಕ್ಷ್ಮಕ್ಕವ್ರಿಗೆ ಆ ಯಜಮಾನ್ರು ನೋಡ್ಬೇಕು ಅನ್ನೋದೊಂದು ಆಸೆ ಅಲ್ವಾ. ಗೋವಿಂದಣ್ಣ ನೋಡ್ಬೇಕು ಅನ್ನೋದು. ಅಪ್ಪಾಜಿ ಒಂದಿದು ಬರ್ತಾರಲ್ಲ ಅಪ್ಪಾಜಿ ನೋಡಕ್ಕೆ, ಹೋಗ್ಬೇಕು ಅನ್ನೋದು. ಓಡ್ತಾ ಇದ್ವಿ, ನಾವು ಅಕ್ಕ ಓಡ್ತಾ ಇದ್ವಿ, ಬಿಡ್ಲಿಲ್ಲ ಪೊಲೀಸ್ನವ್ರು. ಅಣ್ಣವ್ರ ಮಗಳು ಏಳು ಬಿಡ್ಲಿಲ್ಲ, ಸೀದಾ ಕಾರ್ ಹೊರಟ್ಬಿಟ್ಟು ಸೀದಾ ವಿಧಾನಸೌಧಕ್ಕೆ. ಎಲ್ಲ ಅಲ್ಲಿ ಎಸ್ಕಾರ್ಟ್ಸು, PSC ಪೊಲೀಸ್ನವರು, SM ಕೃಷ್ಣ, ಅವು ಎಲ್ಲ ಹೊರಟ್ಬಿಟ್ರೆ ಎಲ್ಲ ಕಾರ್ಗಳೆಲ್ಲ. ನಾವು ಕೊನೆ ಕಣ್ಣೀರು ಬಂದು ಮನೆಗೆ ಬಂದು ನೋಡಾಗ ನಮ್ಮ ಚೆನ್ನವರು ಆ ಕುಂಬಳಕಾಯಿ ಹೊಡೆದ್ಬಿಟ್ರು. ನಾನು ಹೊಡಿಯೋಣ ಅಂತ ಇದ್ದೆ, ಸರಿ ಯಾರೋ ಮನೆಗೆ ಹೊಡೆದ್ರು, ಸಂತೋಷ. ನನಗೇನು ಅದು ಇದೇ ಆಗಲಿಲ್ಲ. ಬಟ್ ಆಮೇಲೆ ಸಿಕ್ತಾ ಅದು ಎಲೆ 108 ದಿನ ಅಂತ. ಆ ಎಲೆ ಇತ್ತಲ್ಲ, ಅದು ಎಲೆ ಅದ್ರೊಳಗೆ ಹಾಕ್ಬಿಟ್ಟೆ ಮರ್ತ್ಬಿಟ್ಟಿದ್ದೀನಿ ನಾನು. ಮರ್ತ್ಬಿಟ್ಟೆ ಏನ್ ಮಾಡ್ಬಿಟ್ಟೆ, ಈ ಗಡ್ಡ ಬಿಟ್ಟಿದ್ವಲ್ಲ ನಾವು, ಆ ಬಿಟ್ಟಿರೋ ಟೈಮಲ್ಲಿ ಅಪ್ಪಾಜಿ ಎಲ್ಲ ನೋಡ್ತಾ ಇದ್ರು, ಮಾತಾಡ್ತಾ ಇದ್ರು, ಎಲ್ಲ ಚೆನ್ನಾಗಿದ್ರು, ನೋಡ್ತಾ ಇದ್ರು ಎಲ್ಲರಿಗೂ ಜ್ಞಾಪನ. ಆಮೇಲೆ ಒಂದ್ ದಿವಸ ಕರೆದ್ರು, ಏನ್ರಪ್ಪ ನೀವು 4-5 ಜನ ಇದ್ದಿರಲ್ಲ, ಯಾವ ದೇವಸ್ಥಾನಕ್ಕೆ ಬಿಟ್ಟಿದ್ರ ಅಂದ್ರ ಅಪ್ಪಾಜಿ ತಿರುಪತಿಗೆ ಬಿಟ್ಟಿದ್ದೀವಿ, ನೀವು ತಿರುಪತಿಗೆ ಬಿಟ್ರೆ ನೀವು ಬರೋವರೆಗೂ ನಾವು ಹೋಗಲ್ಲ ಅಂತೇಳಿ. ಸರಿ ಬಂದಿದ್ದೀನಲ್ಲ, ಹೋಗಿ ಬನ್ನಿ ಅಂದ್ಬಿಟ್ರು. ಸರಿ ಯಾವಾಗ ಹೋಗ್ತೀರ? ಸೋಮವಾರ ಹೋಗ್ತೀವಿ ಅಪ್ಪಾಜಿ ಅಂತ. ನಾವು ಸೋಮವಾರ ಚೆನ್ನ ಅವರು, ನಮ್ಮ ಹನುಮಂತು, ನಮ್ಮ ಕುಮಾರ, ನಾವೆಲ್ಲ ಒಂದು ನಿರ್ಣಯ ಮಾಡಿಕೊಂಡು ಸೋಮವಾರ ಎಲ್ಲ ಬ್ಯಾಗಿಗೆ ಎಲ್ಲ ತೊಗೊಂಡು ಓಡಕ್ಕೆ ಅಪ್ಪಾಜಿಗೆ ಕೂತಿದ್ರು. ಓಡಕ್ಕೆ ಅಂತ ಹೇಳಿದ್ರು. ಅವಾಗ ಏನು ಮಾಡಿದ್ರು, ನಮ್ಮ ಶಿವಣ್ಣನ ಕರೆಸಿದ್ರು. ಶಿವ ಬಾಯಿಲಿ ಅಂತ ಕರೆದ್ರು. ಶಿವಣ್ಣನ ಕರೆಸಿ, ನಮ್ಮ ರಾಜುಗೆ 5,000 ಕೊಡಿ, ಅವ್ರಿಗೆ 5,000, ಇವ್ರಿಗೆ 5,000, ಇವ್ರಿಗೆ 5,000 ಅಂತ ಎಲ್ಲರಿಗೂ 4 ಜನಕ್ಕೆ 5,000 ಕೊಡ್ಸಿದ್ರು. ಇಸ್ಕೊಂಡು 5,000 4 ಜನ ಇಸ್ಕೊಂಡು, ಸರಿ ನಾವು ಹೋಗ್ತಾ ಇದ್ದೆ. ನಾನು ಬ್ಯಾಗ್ ತೊಗೊಳಕ್ಕೆ ಬ್ಯಾಗ್ ಅಲ್ಲಿ ಇತ್ತಲ್ಲ, ಬ್ಯಾಗ್ ತೊಗೊಳಕ್ ರಾಜು ಅಂದ್ರು, ಏನಪ್ಪಜ್ಜಿ ಅಂದೆ. ಬನ್ನಿ ಇಲ್ಲಿ ಅಂದ್ರು. ಏನಪ್ಪಜ್ಜಿ ಅಂದೆ. ಕಾಲಿಗೆ ನಮಸ್ಕಾರ ಮಾಡಿದೆ. ಹೋಗ್ಬೇಕಲ್ಲ, ಹೋಗೋ ಟೈಮ್ ಕಾಲಿಗೆ ನಮಸ್ಕಾರ ಮಾಡಿ ಬರ್ತೀನಪ್ಪಾಜಿ, ಹೋಗ್ತೀನಿ. ಆಮೇಲೆ
ಆ ತಿರುಪತಿ ವೆಂಕಟರಮಣ ಸ್ವಾಮಿಗೆ ನಾನು ಬಂದಿದ್ದೀನಿ ಅಂತ ಹೇಳ್ಬಿಡಿ ಸರ್. ಎಂಥ ಮಾತು ಅಂದ್ರೆ ನಿಜವಾಗೂ ಹೆಂಗ್ ಅನ್ಬಿಟ್ರು ನನ್ಗೆ ಇವತ್ತು ಅದು ಜ್ಞಾಪನ ಐತೆ. ಹೋಗೋ ಟೈಮ್ನಲ್ಲಿ ತಿರುಪತಿ ವೆಂಕಟರಮಣ ಸ್ವಾಮಿಗೆ ನಾನು ಬಂದಿದ್ದೀನಿ ಅಂತ ಹೇಳ್ಬಿಡಿ ಅಂತಂದ್ರು. ಏನಪ್ಪ ಹಿಂಗೆ ಹೇಳ್ತಾವ್ರಲ್ಲ ಅಂತ ತಿಳ್ಕೊಂಡು ನಾನು ಹೋಗಿ ನಾನು ನಮ್ಮ ಕುಮಾರ ಕೂತ್ಕೊಂಡ್ಮೇಲೆ ಅವ್ನಿಗೆ ಹೇಳ್ತಾ ಇದ್ದೀನಿ, ಅಪ್ಪಾಜಿ ಹಿಂಗಂದ್ರಲ್ಲ ಏನು ಅಂತ ಇದೆ. ಸ್ಪಿರಿಚುವಲ್ ಪ್ರೋಸೆಸ್ ನೋಡಿ, ಅವ್ರದ್ದು ಯೋಚನೆ ಹಂಗಿರುತ್ತೆ. ಹಾ ಅವರು ಅಧ್ಯಾತ್ಮದ ಯೋಚನೆಗಳು ಹಂಗಿರ್ತವೆ. ಇರ್ತೈತೆ ಎಲ್ಲರ. ಅದು ನನಗೆ ಮನ್ಸಿಗೆ ಹತ್ತಲಾಗಿಲ್ಲ. ಇದೇನು ಹಿಂಗಂದ್ರಲ್ಲ ಅಂತ ಹೇಳ್ಕೊಂಡು ನಾನು ಹೋಗಿ ಬಸ್ಸಾಗ ಕೂತ್ಕೊಂಡು ಯೋಚನೆ ಮಾಡಿದೆ. ಆಮೇಲೆ ನಾವು ನಮ್ಮ ಜೊತೆಲಿದ್ದ ನಾವು ಕುಮಾರ ಅಂತ, ಅವನು ಆಟೋ ಡ್ರೈವರು, ಅಲ್ಲಿ ಮನೆ ಮುಂದೆ ಯಾವಾಗಲೂ ಆಟೋಗೆ ಎಲ್ಲ ನಿಂತ್ಕೊಂತ ಇತ್ತು. ಅವಾಗ ಅವ್ನಿಗೆ ಹೇಳಿದೆ, ಕುಮಾರ ಹಿಂಗೆ ಹೇಳಿದ್ರು ಅಪ್ಪಾಜಿ ಅಂತ ಅಂತಂದೆ. ಬಂದಿದ್ದೀನಿ ಅಂತ ಹೇಳಿದ್ರೆ ಅಮ್ಮ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ರು. ಒಂದು 15 ದಿವಸ ಇದ್ದೆ ಹಾಸ್ಪಿಟ್ಲಲ್ಲಿ. ನಾನು ಅಮ್ಮನ ನೋಡ್ಕೊಂಡೇ ಇದ್ದೆ. ಅಪ್ಪು ಸಾರ್ ಬರೋರು, ಬಂದ್ಬಿಟ್ಟು ಕೈಗೆ ಕಾಸು ಹಿಂಗೆ ಇಟ್ಬಿಡೋರು, ಊಟ ಮಾಡ್ಕೊಂಡು ರಾಜಣ್ಣ ಇಲ್ಲೇ ಇದ್ಬಿಡಿ ಅಂದ್ಬಿಡೋರು. ಹಿಂಗೆ ಇಟ್ಬಿಟ್ಟು ಹೊಟ್ಟೋಗ್ಬಿಡೋರು. ನಾನು ಒಂದು ಕೊಟ್ಬಿಟ್ಟು ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಅಲ್ಲೇ ಮಲ್ಕೊತಾ ಇದ್ದೆ. ನನಗೇನಂತೂ ಅಮ್ಮ ಹಿಂಗಿದಾರಲ್ಲ, ನಾವು ಹೆಂಗೆ ಬಿಟ್ಟು ಹೋಗ್ಬೇಕು, ಯಾವ ಥರ ಹೋಗ್ಬೇಕು ನಾನು ಅನ್ನಿಸ್ಬಿಡ್ತು ಮನಸ್ಸು. 3 ಗಂಟೆ 15 ನಿಮಿಷಕ್ಕೆ ಅಮ್ಮ ಅವರು ಎಸ್ ಪಿ ಜಿ ಅವರು ನನಗೆಲ್ಲ ನಂಬರ್ ಎಲ್ಲ ಕೊಟ್ಟಿದ್ರು. ನಮ್ಮ ಸದಾಶಿವನವರ ಸರ್ಕಲ್ ಇನ್ಸ್ಪೆಕ್ಟ್ರು, ವೈಲಿಕಾ ಓಲು, ಆಮೇಲೆ ಅಲ್ಲಿ ಎಸ್ ಪಿ ಜಿ ಅವ್ರ ಡ್ಯೂಟಿ ಎಲ್ಲ ಕೊಟ್ಟಿದ್ರು. ರಾಜು ಅವರೇ ಏನಾದ್ರು ಆದರೆ ನಮ್ಗೊಂದು ಫೋನ್ ಮಾಡಿ ಹೇಳ್ಬಿಡಿ ಅಂತ. ಅವ್ರು ಚಿಕ್ಕ ಫೋನು, ಅವ್ರು ನಾನು ಹಿಂಗೆ ಇಟ್ಕೊಂಡಿದ್ದೆ, ಅಲ್ಲೇ ಕೂತಿದ್ದೆ, ಹಿಂಗೆ ಕೂತಿದ್ದೆ. ಹಿಂಗಂದ್ರು, ಆ ಕಡೆ ಈ ಕಡೆ ಹಿಂಗೆ ನೋಡಿದ್ರು. ಅವ್ರ ಮನ್ಸಿಗೆ ಏನು ಅಂತ ಗೊತ್ತಿಲ್ಲ. ಆ ಕೈ ಹಿಂಗೆ ಇಕ್ಕದೆ ನಾನು, ಹಂಗೆ ಕೈ ಹಂಗೆ ಹಿಡ್ಕೊಂಬಿಟ್ಟು ಜೋರು ಸಖತ್ ಕಿರ್ಚ್ಕೊಂಬಿಟ್ಟೆ ಜೋರಾಗೆ. ಅವ್ರು ಕಿರ್ಚ್ಕೊಂಡು ಹಿಡಿಗೆ ಡಾಕ್ಟ್ರುಗಳೆಲ್ಲ ಓಡ್ಬಂದ್ಬಿಟ್ರು. ಡಾಕ್ಟ್ರು ಅವರು ಇವರೆಲ್ಲರು ಆಗೋಯ್ತು ಅಂತ. ಆವಾಗ ನಾನು ಆ ಕೈ ಡಾಕ್ಟ್ರೇ ಬಿಡಿಸಿದ್ರು. ಆಮೇಲೆ ಬಂದು ನಾನು ಅವರು ಎಸ್ ಪಿ ಜಿ ಅವ್ರಿಗೆ ಎಲ್ಲರಿಗೂ ಫೋನ್ ಮಾಡಿ ಎಲ್ಲರಿಗೂ ಎಲ್ಲ ಹೇಳ್ದೆ. ನಾನು ಆವಾಗಲೇ ಎತ್ತಿದ್ರು ಅವರೆಲ್ಲ ಫೋನ್ಗಳೆಲ್ಲ. 3 ಗಂಟೆ ರಾತ್ರಿ ಒಳಗೆ ಎತ್ತಿದ್ರು ಫೋನ್ಗಳೆಲ್ಲ. ಎತ್ಬಿಟ್ಟು ರಾಜು ಅವರೇ ಈ ಕಾಲ್ ಮಾಡಬೇಡಿ, ಕೆಳಗಡೆ ಟಿ ವಿಯವರು ಅವ್ರಿಗೆ ಯಾರಿಗೂ ಹೇಳೋಕ್ಕೋಗ್ಬೇಡಿ, ನಿಮ್ಗೆ ಗೊತ್ತಿತ್ತೋ ಏನೋ ಇರ್ಬೋದೇನೋ. ಆಮೇಲೆ ಅವಾಗ ಕಿಚ್ಕೊಂಡಾಗ ಯಾರೂ ಒಳಗಡೆ ಟಿ ವಿಯವ್ರನ್ನ ಒಳಗಡೆ ಅಲೋ ಬಿಟ್ಟಿರಲಿಲ್ಲ, ಯಾರು ಪೊಲೀಸ್ನವ್ರು ಯಾರು ಬಿಡ್ತಿರ್ಲಿಲ್ಲ. ಅವಾಗ ಎಲ್ಲರೂ ಬಂದರು, ರಾಘಣ್ಣ ಶಿವಣ್ಣ ಎಲ್ಲ ಬಂದರು, ಎಲ್ಲ ಇದು ನೋಡಿದ್ರು ಎಲ್ಲ ಇದು ಮಾಡಿದ್ರು. ಸರಿ ಆಯಿತು ಅಂತೇಳಿ 5:30 6 ಗಂಟೆ ಅಷ್ಟೊತ್ತಿಗೆ ಬಾಕ್ಸ್ ಒಳಗೆಲ್ಲ ಹಾಕಿ ಎಲ್ಲ ರೆಡಿ ಮಾಡಿಕೊಟ್ರು. ಎಲ್ಲ ತಗೊಂಡು ಹಿಂದೆಗಡೆ ಬಾಕ್ಲಿಂದ, ಮುಂದೆಗಡೆ ತರಲಿಲ್ಲ, ಕರೆಕ್ಟ್ ಹಿಂದೆಗಡೆ ಲಿಫ್ಟಿಂದ ನಾನು ತಗೊಂಡು ಬಂದು ನಮ್ಮ ಚಿನ್ನಪ್ಪಣ್ಣ ಬಂದರು. ನಡೆಯೋ ಅಂದರು. ಚಿನ್ನಪ್ಪಣ್ಣಲ್ಲಿ ಬಂದರು. ನಾವು ಅವರು ಗಾಡಿ ಒಳಗೆ ಹಾಕಿನ್ನು ಸೀದಾ ಮನೆ ಹತ್ರ ತೊಗೊಂಬಂದು ಅವೆಲ್ಲ ನೆನ್ಸ್ಕೊಂಡ್ರೆ ನಿಜವಾಗ್ಲೂ ನನಗೆ ಕಣ್ಣಾಗ ನೀರು ಬರ್ತೈತಿ. ಅವೆಲ್ಲ ಹಿಂಗೆ ಘಟನೆ ನಡೀತಾ ಅನ್ನೋದು, ಹಿಂಗೆ ಆಯ್ತಾ ಈ ಥರ ನಾನು ಹಿಂಗೆಲ್ಲ ನೋಡ್ದ ಅಂತ ಘಟನೆ. ಕಣ್ಣೆಲ್ಲ ತೆಗೆದ್ರು, ಅಮ್ಮಂಗೆ ಎಲ್ಲ ಇದು ಮಾಡಿದ್ರು. ನಮ್ಮ ಭುಜಂಗ್ ಶೆಟ್ರಿದ್ರು ಪಾಪ. ಇವತ್ತು ನಮ್ಮ ಲಕ್ಷ್ಮಕ್ಕವರು, ನಮ್ಮ ಪೂರ್ಣಿಮಕ್ಕವರು ಹೇಳ್ತಾರೆ ಏನಂದ್ರೆ, ಆ ಮನೇಲಿ ಆ ಥರ ಹಂಗಿದ್ದೆ ನಾನು. 1 ವರ್ಷದ ತಕ ಸರ್, ಬೆಳಿಗ್ಗೆ ನಾನು ನಮ್ಮ ಗೋವಿಂದಣ್ಣ ಎಸ್ ಎ ಗೋವಿಂದರಾಜ್, ಅಮ್ಮನ ತಮ್ಮ, ಇಬ್ರು ಮಾರ್ಕೆಟ್ಗೆ ಹೋಗೋದು, ಓದ್ಕೊಂಬರ್ತಾರೆ. ಗೋವಿಂದರಾಜ್ ಅವರು ಕೂಡ ಅಣ್ಣವ್ರ ಜೊತೆ ಕಾಡಲ್ಲೇ ಇದ್ರು. 108 ದಿವಸ ಕಾಡಲ್ಲೇ ಇದ್ರು. ಅವರು ನಾಗಪ್ಪ, ಹೌದು, ನಮ್ಮ ನಾಗೇಶ್ ಅಂತ, ಮಾರಾಡಿಗೆ ಅರ್ಧಕ್ಕೆ ಬಂದ್ಬಿಟ್ರು. ನಾಗಪ್ಪ ಬಂದ್ಬಿಟ್ರು, ಮಾಡಿಗೆರೆ ಬಂದ್ಬಿಟ್ರು. ನಾಗೇಶ್ವರ ಇದ್ರು, ಅವ್ರು ಗಾಜ್ನೂರಲ್ಲಿ ಇದ್ದಾರೆ. ಹೌದೌದು, ಅವರು ಸಾಲಿಗ್ರಾಮದಲ್ಲಿ ಇದ್ದಾರೆ, ಸಂಪರ್ಕದಲ್ಲಿದ್ದಾರೆ. ಸಿಂಗನೂರಲ್ಲಿ ಇದ್ದಾರೆ. ಹೌದು, ಅವರು ಎಲ್ಲ ಇದು ಮಾಡಿದ್ರು. ಆಮೇಲೆ ಅಲ್ಲಿ ಮಾಡಿದಾಗ ನಾನು ನಮ್ಮ ಗೋವಿಂದಣ್ಣ ಇಬ್ರು ಬೆಳಿಗ್ಗೆ ಇದ್ದರೆ ತಿಂಗಳು ಪೂಜೆಗೆ ಕರೆಕ್ಟಾಗಿ ಹೋಗಿ ಅಲ್ಲಿ ಸಮಾಧಿಗೆಲ್ಲ, ಪುಣ್ಯಭೂಮಿ ಅಂತ ಹೇಳ್ಬೇಕು, ಸಮಾಧಿ ಅಂತ ಹೇಳ್ಬಾರ್ದು ನಾವು, ಪುಣ್ಯಭೂಮಿಗೆ ಹೋಗಿ ಎಲ್ಲ ಮಾಡಿ ಎಲ್ಲ ಇಟ್ಮೇಲೆ ಶಿವಣ್ಣ ಎಲ್ಲ ಕುಟುಂಬದವರೆಲ್ಲ ಬರೋರು. ಕುಟುಂಬದವರೆಲ್ಲ ಬಂದು ಮಹಾಮಂಗಳಾರತಿ ತೊಗೊಂಡು ಪೂಜೆ ಮಾಡಿಕೊಂಡು ಹೋದೆಲ್ಲ ಹೋಗಿ ಸುಮಾರು 1 ವರ್ಷದ ಕಾಲ ಅಮ್ಮನ ಹತ್ರ ನಾವು ಅದನ್ನು ಮಾಡಿದೆವು ಸೇವೆ. ಆ ಫೋಟೋ ನೋಡಿದಾಗ ನನ್ನ ಜ್ಞಾಪನ ಬಂದ್ಬಿಡ್ತಾವೆ ನನಗೆ. ಆ ಥರ ಈಗ ನನ್ನ ಮನೆಗಿರೋದು ಯಾವಾಗಾರು ಹೋದಾಗ ಈ ಫೋಟೋ ನೋಡಿದ್ರೆ ಅಂತ ಬಂದ್ಬಿಡ್ತೇವೆ ಜ್ಞಾಪನ. ಓಕೆ, ಸೊ ಈ ಕೊನೆ 1-2 ಪ್ರಶ್ನೆ ಬಂದ್ಬಿಡ್ತೀನಿ. ನಿಮ್ಮ ರಾಜ್ಕುಮಾರ್ ಮತ್ತು ನಿಮ್ಮ ಕುಟುಂಬದ ನಂಟು ಈಗ 4ನೇ ತಲೆಮಾರು. ನಿಮ್ಮ ತಾತ ಅವರು ಅಣ್ಣವ್ರಿಗೆ ಮೇಕಪ್ ಮಾಡ್ತಿದ್ರು ಗುಬ್ಬಿ ಕಂಪ್ನಿಲಿ, ಅದಾದ್ಮೇಲೆ ನಿಮ್ಮ ತಂದೆ, ಅದಾದ್ಮೇಲೆ ನೀವು ಅಣ್ಣವ್ರ ಜೊತೆ ಒಡನಾಟ ಬೆಳೆಸ್ಕೊಂಡ್ರಿ. ಈಗ ನನ್ನ ಮಕ್ಕಳು, ನಿಮ್ಮ ಮಕ್ಕಳು ಶಿವಣ್ಣ ಜೊತೆ ಇದ್ರೆ ಒಬ್ಬ ಬಾಡಿಗಾರ್ಡ್ ಆಗ್ಯವನೆ, ಇನ್ನೊಬ್ಬ ಡ್ರೈವರ್ ಆಗ್ಯವನೆ. ಇಬ್ಬರು ಮಕ್ಕಳು. ಯಾಕೆಂತಂದ್ರೆ ಅಲ್ಲ, ನನ್ನ ಒಂದು ಅಲ್ಲಿ ಸೇವೆ ಅಲ್ಲಿತ್ತು, ನಂದು ಪ್ರಾಮಾಣಿಕತೆಗಿದ್ದೀನಿ ನಾನು. ಅಪ್ಪಾಜಿ ಮನೆಯಲ್ಲಿ ಯಾವತ್ತು ಯಾರ ಬಾಯಿನಲ್ಲೂ ನನಗೆ
ಕೆಟ್ಟವ್ರಂತೂ ಅಂದಿಲ್ಲ, ಹ್ಮ್ ಯಾರು ನಾನು ಅನ್ಸ್ಕೊಂಡು ಇಲ್ಲ. ಹ್ಮ್ ಹಂಗೆ ಇದೆ, ನನ್ನ ಕೆಲಸ ಏನಾಯ್ತೋ ನಾನು ಮಾಡ್ತೀನಿ, ನಂದೇನಾಯ್ತೋ ಬರ್ತಾ ಇರ್ತೀನಿ ಅಷ್ಟೇನೆ. ಹ್ಮ್ ಹ್ಮ್ ಇವತ್ತು ನನಗೇನು ಅನ್ನ ಕೊಟ್ಟರು ನಮ್ಮ ಅಪ್ಪಾಜಿಯವರು, ಹಾ ಅದೇ ಥರ ನನಗೆ ಇವತ್ತು ಶಿವಣ್ಣ ನನ್ನ ಮಕ್ಕಳಿಗೆ ಊಟ ಹಾಕ್ತಾವ್ರೆ. ಹ್ಮ್ ನನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂತಾವ್ರೆ. ಹ್ಮ್ ಇವತ್ತು ನನ್ನ ಮಕ್ಕಳನ್ನ ನಾನು 2 ಕಣ್ಣುಗಳು ನನಗೆ ಆಸ್ತಿ ಮಾಡಿದ್ದೀನಿ ಅಂದ್ರೆ ಅವೆರಡೆ, ನನ್ನ 2 ಮಕ್ಕಳು ಆಸ್ತಿ. ಹ್ಮ್ ಇವತ್ತು ಅಲ್ಲಿ ಇದ್ದಾರೆ, ಶಿವಣ್ಣ ಚೆನ್ನಾಗಿ ನೋಡ್ಕೊಂತಾವ್ರೆ. ಅದಕ್ಕಿನ್ನ ಸಂತೋಷ ನನಗೆ ಏನಕ್ಕೆ ಬೇಕು ಸರ್? ನನಗೆ ಹ್ಮ್ ಏನಕ್ಕೆ ಬೇಕು ನನಗೆ ಇದಕ್ಕಿನ್ನ? ಹ್ಮ್ ನನ್ನ ಒಂದು ಕುಟುಂಬದಲ್ಲಿ ನಾನು ಹಂಗೆ ಬೆಳ್ಕೊಂಬಂದಲ್ಲ, ಹ್ಮ್ ಆ ಬೆಳ್ಕೊಂಬಂದು ಆ ಬಾಂಧವ್ಯ ಮುಂದೆ. ಆ ಬಾಂಧವ್ಯ ನನಗೆ ಒಂದು ಬೆಳ್ಕೊಂಡು ಹೋಯ್ತು. ಹ್ಮ್ ಆ ಬಾಂಧವ್ಯ ಇರೋದಕ್ಕೋಸ್ಕರ ನಾನು ಇವತ್ತೂ ನನ್ನ ಮಕ್ಕಳು ನನಗೆ ಅಷ್ಟೇ ಚೆನ್ನಾಗಿ ನೋಡ್ಕೊಂತಾವ್ರೆ. ಹ್ಮ್ ನಾನು ಒಬ್ರಿಗೂ ಅನ್ಯಾಯ ಮಾಡಿಲ್ಲ ಸರ್. ಯಾಕೆಂತಂದ್ರೆ ನಾನು ಹಂಗೆ ನಡ್ಕೊಂಬಂದಿದ್ದೀನಿ. ಹ್ಮ್ ಅಪ್ಪಾಜಿ ಮನೆ ಊಟ ತಿನ್ಕೊಂಡು ಎಲ್ಲಾರ ಜೊತೆ ಇವತ್ತು ನಮ್ಮ ಕುಟುಂಬದವ್ರು ಎಲ್ಲರೂ, ಅಣ್ಣವ್ರ ಮನೆ ಕುಟುಂಬದವರು ಯಾರು ನಮ್ಮ ರಾಜು ಕನ್ನಡ ರಾಜು ಕರಿಯಪ್ಪ ಅನ್ನೋ ಮಟ್ಟಿಗೆ ಇಟ್ಕೊಂಡಿದ್ದೀನಿ. ಅದು ಇಂಪಾರ್ಟೆಂಟ್. ಅದಕ್ಕಿನ್ನ ಏನೇನು ಆಸ್ತಿ ಇಲ್ಲ ನನಗೆ. ನಮಸ್ಕಾರ, ನಾನು ನಿಮ್ಮ ಸುಕೃತ ವಾಗ್ಲೆ. ಡೈಲಿ ಮಾಧ್ಯಮ ಇವರ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ಅಥವಾ ಯಾವುದೇ ನ್ಯೂಸ್ ನಿಮಗೆ ಲೇಟೆಸ್ಟ್ ಆಗಬೇಕಂದ್ರೆ ಇವರನ್ನ ಫಾಲೋ ಮಾಡಿ, ಲೈಕ್ ಮಾಡಿ. ಇನ್ಸ್ಟಾಗ್ರಾಮಲ್ಲೂ ಫೇಸ್ಬುಕ್ಕಲ್ಲೂ ಇದ್ದಾರೆ. ಸೊ ಆಲ್ ದ ಬೆಸ್ಟ್.